ಡಾಕ್ಟರ್ ಶಾಲಿನ್ ರಜನೀಶ್ ಅವರೇ, ಈಗ ಪ್ರೊಫೆಷನ್ ಅಂತ ವಿಚಾರ ಬಂದಾಗ ಇದನ್ನ ಆ್ಯಡ್ ಆನ್ ಮಾಡಿ ಇನ್ನೊಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಈಗ ಒಂದು ಫಿನಾನ್ಷಿಯಲ್ ಡಿಸಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಆಕೆಗೆ ಆರ್ಥಿಕ ಸಬಲತೆ ಇದ್ರೂ ಕೂಡ ಕೆಲವೊಂದು ಮನಸ್ಥಿತಿಯಿಂದಾಗಿ ಆಕೆಗೆ ಏನು ಬೇಕು ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದ ಮನಸ್ಥಿತಿ ಇದೆ. ಅದು ಬದಲಾಗಬೇಕಾ ಅನ್ನೋದು ಒಂದು ಕಡೆ. ಆದರೆ ಈಗಾಗಲೇ ಹಲವು ವರ್ಷಗಳಿಂದ ನೀವು ಆಡಳಿತದಲ್ಲಿ ಇದ್ದೀರಿ. ನಾವು ಮಹಿಳಾ ಮುಖ್ಯಮಂತ್ರಿಯನ್ನಂತೂ ನೋಡಲಿಲ್ಲ ಕರ್ನಾಟಕದಲ್ಲಿ. ಆದರೆ ಬರಲಿ ಅನ್ನುವಂತಹ ಆಶಯದೊಂದಿಗೆ ಆ, ಮಹಿಳಾ ಸಚಿವರುಗಳಲ್ಲೂ ಕೂಡ ಲೆಕ್ಕದಷ್ಟೇ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ನಾವು ಏನು ಹೇಳ್ತೀವೋ ಅಥವಾ ಅನೇಕ ಪುರುಷರು ಸಚಿವರುಗಳು ಇರುವಂತಹ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಥವಾ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾ, ಆಕೆಯ ಮನಸ್ಥಿತಿಯಲ್ಲೂ ಬದಲಾವಣೆ ಮಾಡ್ಕೊಳ್ಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ, ಹೇಗೆ? ಖಂಡಿತ. ನೀವು ಶಕ್ತಿ ಯೋಜನೆ ಬಗ್ಗೆ ಹೇಳಿದಿರಿ. ಹೆಣ್ಮಕ್ಳು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಮನೆ ಜವಾಬ್ದಾರಿ ಯಾರ್ದು ಅಂತ. ಕರೆಕ್ಟ್. ನಾನು ಸಮಾನತೆ ಬಗ್ಗೆ ಹೇಳಿದೆ. ಸಮಾನತೆ ಹೆಣ್ಮಕ್ಳಿಗೆ ಅವಕಾಶ ಕೊಡೋದು ಒಂದು, ಗಂಡ್ಮಕ್ಳಿಗೆ ಜವಾಬ್ದಾರಿ ಕೊಡುವಂಥದ್ದು ಸಮಾನತೆ ಅಲ್ವಾ? ಎಸ್. ಗಂಡ್ಮಕ್ಳು ಬೇರೆ ಫಾರಿನ್ ಕಂಟ್ರಿಗೆ ಹೋದಾಗ ಸ್ಟಡೀಸು ಜಾಬು ಏನೋ ಮಾಡುವಾಗ ಅಲ್ಲೆಲ್ಲ ಮಾಡ್ತಾರಲ್ಲ ಮನೆ ಕೆಲಸ, ಮತ್ತು ನಮ್ಮ ದೇಶದಲ್ಲಿ ಇರುವಾಗ ಯಾಕೆ ಮಾಡಬಾರ್ದು? ನಾನೊಂದು ಭಾಳ ವಿಚಿತ್ರವಾದಂಥ ಒಂದು ಒಂದು ದೃಶ್ಯ ನೋಡಿದೆ. ಥೈಲ್ಯಾಂಡ್ ಹೋಗಿದೆ. ಅಲ್ಲಿ ನನಗೆ ಸ್ಥಳೀಯರ ಜೊತೆಗೆ ಮಾತನಾಡಿ ಸುಮ್ಮನೆ ನಾನು ಕೇಳ್ತಾ ಇರ್ತೀನಿ ಏನೇನೋ ಬದಲಾವಣೆಗಳಾಗ್ತಾ ಇದೆ ಅಂತ. ಬಹಳಷ್ಟು ಕಡೆ ಹೆಣ್ಮಕ್ಳು ಈ ಫ್ರೆಶ್ ಊಟ ತಯಾರು ಮಾಡಿ ಕೊಡ್ತಾರೆ. ಎಲ್ಲರೂ ಬಂದು ಈಗ ಆಫೀಸ್ ಟೈಮ್ ಹೋದಾಗ ಎಲ್ಲರೂ ಬಂದು ಹೊರಗಡೆ ಊಟ ಮಾಡಿ ಕೆಲಸಕ್ಕೆ ಹೋಗ್ತಾರೆ, ವಾಪಸ್ ಹೋಗ್ತಾ ಇದೇ ಕೊಂಡ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಇತ್ತೀಚೆಗೆ ಸರ್ಕಾರದಿಂದ ಮನೆಯಲ್ಲಿ ಕಿಚನ್ ಮಾಡಬಾರ್ದು ಅಂತ ಬಂದಿದೆ. ಅಂದರೆ ಕಿಚನ್ ಇದ್ದರೆ ಆ ಹೆಣ್ಮಕ್ಳು ಅಲ್ಲೇ ಸಿಕ್ಕಾಕೊಳ್ತಾರೆ. ಅವರಿಗೆ ಎರಡನೇ ಪ್ರಯಾರಿಟಿ ಆಗ್ತದೆ. ಅವ್ರ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಆ ಸ್ವಾತಂತ್ರ್ಯತೆ, ಆರ್ಥಿಕ ಸ್ವಾವಲಂಬನೆ ಅದು ಎರಡನೇ ಪ್ರಯಾರಿಟಿ. ಈಗ ಕಿಚನ್ನೇ ಇಲ್ಲ ಅಂತಂದರೆ ಮಹಿಳೆಯರಾಗಲಿ ಗಂಡಸರಾಗಲಿ ಅವ್ರು ಕೆಲಸ ಮಾಡಬೇಕು ಅಂತಂದರೆ ಹೊರಗಡೆ ಊಟ ಮಾಡಿ ಕೆಲಸಕ್ಕೆ ಹೋಗ್ಬೇಕು. ಹೆಣ್ಮಕ್ಳು ನಮ್ಮ ಈ ಒಂದು ಕಿಚನಿಂದ ಬಹುಶಃ ಸ್ವಾತಂತ್ರ್ಯತೆ ಸಿಕ್ಕರೆ ಎಲ್ಲ ಅವರಿಗೆ ಬಹಳಷ್ಟು ಮಟ್ಟಿಗೆ ಈ ಈ ಆರ್ಥಿಕ ಸ್ವಾವಲಂಬನೆಗೆ ಒಂದು ದಾರಿ ಮಾಡ್ಕೊಂಡಾಗತ್ತೆ. ಮತ್ತು ಎಲ್ಲರೂ ಸಮಾನ ಜವಾಬ್ದಾರಿಯನ್ನು ತಗೊಂಡು ನನ್ನ ಮಗು ಇದ್ರೆ ನಾನು ಗಂಡ್ಮಗ ಆದರೂ ಹೆಣ್ಮಗ ಆದರೂ ಇಬ್ಬರಿಗೆ ಕಲಿಸ್ತೀನಿ. ಯಾಕಂದ್ರೆ ಊಟ ಎಲ್ಲರಿಗೆ ಬೇಕಲ್ವಾ? ಮತ್ತೆ ಜವಾಬ್ದಾರಿ ಒಬ್ಬರಿಗೆ ಯಾಕೆ? ಇದು ಒಂದು ಬಹಳ ಮುಖ್ಯವಾದಂಥ ಮಾನಸಿಕ ಬದಲಾವಣೆ. ಅದನ್ನ ತಂದೆ ತಾಯಿಗಳು ಕಲಿಸ್ಬೇಕು. ಹೌದು. ಈಗ ನನ್ನ ತಂದೆ ನನಗೋಸ್ಕರ ಊಟ ಮಾಡಿ ಕೊಡ್ತಿದ್ರು. ನಾನು ಅಕಾಡೆಮಿಯಿಂದ ಬಂದ್ರೆ ನಾನು ನಿಮ್ಗೆ ಪರಾಠ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರು. ಇವತ್ತು ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ ನಾನು ನಿಮ್ಗೆ ಒಂದು ಚೀಸ್ ಆಮ್ಲೆಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಕೈಯಿಂದ ಆಗಿರೋದು ಚೀಸ್ ಆಮ್ಲೆಟ್ ಬೇರೆ ಯಾರ ಕೈಯಿಂದ ನನಗೆ ಇಷ್ಟ ಇಲ್ಲ ಅಂತ ಆ ಥರ. ಸೊ ಇದೇ ಒಂದು ಒಂದು ಗಂಡ್ಮಕ್ಳಲ್ಲಿ ಆ ಜವಾಬ್ದಾರಿ, ತಾಯಿಯ ಜವಾಬ್ದಾರಿಯೂ ಇದೆ ಇದರಲ್ಲಿ ಅಂತ. ಇಬ್ರು ಅವ್ರಿಗೆ ಕೊಟ್ರೆ ತಾನೇ ಅವ್ರು ತಗೊಳ್ಳೋದು. ಹೌದು. ನಾವು ಕೊಡೋದೇ ಇಲ್ಲಲ್ಲ. ಹೌದು. ನೀನ್ ಕಿಚನ್ಗೆ ಬರಬೇಡಿ, ಹೌದು, ಇದು ನನ್ನ ಕೆಲಸ, ನಾನು ನೋಡ್ಕೊಳ್ತೀನಿ. ಎಸ್. ಏನು ಆಶಾ ಭಟ್ ಅವರೇ, ಈಗ ಪ್ರೊಫೆಷನ್ ಮಾತಾಡಿದ್ವಿ ನಾವು, ಅಂದರೆ ಆರ್ಥಿಕ ಸಬಲತೆಯ ವಿಚಾರ, ಸಬಲೀಕರಣದ ವಿಚಾರ ಮಾತನಾಡ್ತಂಥ ಸಂದರ್ಭದಲ್ಲೂ ಕೂಡ ಈಗ ಇಂಡಸ್ಟ್ರಿಯ ವಿಚಾರಕ್ಕೆ ಮಾತನಾಡೋದಾದರೆ ಹೆಣ್ಮಕ್ಳನ್ನ ನೋಡುವಂತಹ ಸ್ಥಿತಿಗತಿಗಳು ನಾವು ನೋಡಿದ್ದೀವಿ. ಅಂದರೆ ಹೇಗೆ ನೋಡ್ತಾರೆ ಏನು ಅಂತ ಹೇಳಿ ಅನೇಕ ವಿಚಾರಗಳು ಅಥವಾ ಇನ್ಸಿಡೆಂಟ್ಗಳಾಗಿತ್ತು. ಹೇಗೆ ಅಲ್ಲೂ ಕೂಡ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು? ಈಗ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಕ್ಯಾಮ್ರಾಮನ್ನೇ ಆಗಿರ್ಬೋದು, ಅವರು ನೋಡುವಂತಹ ಮನಸ್ಥಿತಿಗಳಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಅನ್ಸುತ್ತಾ? ಒಂದು ಬಂದು ಜೆಂಡರ್ ರೋಲ್. ಇದು ತಂದೆ ಮಾಡೋಂಥದ್ದೇ ಕೆಲಸ, ಇದು ತಾಯಿ ಮಾಡೋಂಥದ್ದೇ ಕೆಲಸ. ತಂದೆ ಅಂದರೆ ಪ್ರೊವೈಡರ್, ತಾಯಿ ಅಂದರೆ ನರ್ಚರರ್ ಅಂತ ಯಾಕೆ ಆ ಸೆಟ್ ಫೌಂಡೇಶನ್ ಹಾಕಿ ನಡೆಸ್ತಾ ಇದ್ದೀವಿ? ಅಟ್ಲೀಸ್ಟ್ ನನ್ನ ಮನೇಲಿ ಓಪನ್ ಆಗಿ ಹೇಳ್ತೇನೆ, ನನ್ನ ಅಪ್ಪ ಪಾತ್ರೆನೂ ತೊಳಿತಿದ್ರು, ನಾನು ಗುಡಿಸಿ ಒರೆಸಿ ಮಾಡ್ತಾ ಇದ್ದೆ. ಅಂದರೆ ಮನೆ ಅಂತ ಆದರೆ, ನಿಂದ ಮನೆ ಅಂತ ಅಂದರೆ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಎಲ್ಲ ಕೆಲಸ ಮಾಡಿಕೊಂಡು, ನಮ್ಮ ಮನೆ ಅಂದರೆ ನಮ್ಮ ಮನೆ ಕಸ ನಾವು ತಕ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ಬೇಕು. ಪಾತ್ರೆ ಅಪ್ಪನೂ ತೊಳಿತಾರೆ, ಬಟ್ಟೆ ಅಮ್ಮನೂ ತೊಳಿತಾರೆ. ಅಮ್ಮಂಗೆ ಪಾಪ ಸುಸ್ತಾದಾಗ, ಜ್ವರ ಇದ್ದಾಗ, ಕ್ಲಿನಿಕ್ಕಿಗೆ ಹೋಗಿ ಲೇಟ್ ಆದಾಗ ಅಪ್ಪ ಅದನ್ನ ಮಾಡ್ತಾರೆ. ನಾನು ಅದನ್ನೇ ನೋಡಿ ಕಲಿಯೋದಲ್ವಾ? ಎಸ್. ಒಂದ್ ಕಡೆ ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಥವಾ ತಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಆ ಮನಸ್ಥಿತಿಯನ್ನ ಅವರು ಬದಲಾಯಿಸಿಕೊಂಡಾಗ ಅಲ್ಲಿ ಸಮಾಜದ ಬದಲಾವಣೆ ಆಗತ್ತೆ ಅಂತ ಹೇಳಿ
ನಾವು ಇವತ್ತಿನ ಈ ಒಂದು ಸಂವಾದ ಎಲ್ರಿಗೂ ಕೂಡ ಇಷ್ಟ ಆಗಿದೆ, ಜೊತೆಗೆ ಮನಸ್ಥಿತಿ ಬದಲಾವಣೆ ಆಗತ್ತೆ ಅಂತ ನಾವು ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಇವತ್ತಿನ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಮನಸ್ಥಿತಿ ಬದಲಾವಣೆ, ಪುರುಷರಿಂದ ಮಹಿಳೆಯರ ನಿರೀಕ್ಷೆ ಸಂವಾದದಲ್ಲಿ ಪಾಲ್ಗೊಂಡಂತ ವಿಶೇಷ ಅತಿಥಿಗಳಿಗೆ ಧನ್ಯವಾದ ತಿಳಿಸ್ತಾ ನ್ಯೂಸ್ 18 ವತಿಯಿಂದ ಒಂದು ಕಿರುಕಾಣಿಕೆ ಇದೆ. ಕಿರುಕಾಣಿಕೆ ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಹರಿಪ್ರಸಾದ್, ಡಿಪಿ ಸತೀಶ್ ಹಾಗೇನೆ ವಿವೇಕ್ ನಾರಾಯಣ್ ಅವರನ್ನ. ಸಂವಾದ ನಡೆಸಿಕೊಟ್ಟ ನನ್ನ ಕಲೀಗ್ ನವಿತಾ ಜೈನ್ ಧನ್ಯವಾದಗಳು.